ಎಲ್ಲ ಗ್ರಾಮಸ್ಥರು ಸಹಕರಿಸಿದ್ದಾರೆ. ಅದೇ ರೀತಿಯಾಗಿ ಈ ಟೂರಿಗೆ ದೊಡ್ಡ ಪ್ಲೇಯರ್ ಎಲ್ಲರೂ ಗೆದ್ಕೊಳ್ರಿ, ಯಾರು ಗೆದ್ರು ನಮ್ಗೊಂದೇ. ಕೆಸಿ ಗೌಡ, ಪ್ರಸಿದ್ಧವಾದ ಕೆಸಿ ಗೌಡ ಯಾವುದೇ ಟೂರ್ನಿ ಆಗಲಿ ಇದೇ ಊರಿನಲ್ಲಿ ಓಟದ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ ಆಯೋಜಕರಾಗಿರ್ತಕ್ಕಂಥ ಶ್ರೀ ವೇಣುಗೋಪಾಲ್ ಅವರು ಅವರ ತಂಡದವರು ಈ ಫೈನಲ್ ಪಂದ್ಯಕ್ಕೆ ಪ್ರವೇಶವನ್ನ ಪಡಿತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಮಾಡ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ವೇದಿಕೆಯನ್ನ ಅಲಂಕರಿಸಬೇಕು. ಎಲ್ಲ ಕದಂಬ ಬಾಯ್ಸ್ ಇಲ್ಲಿಗೆ ಬರಬೇಕು. ಅವರನ್ನ ವೇದಿಕೆಗೆ ಬರಮಾಡಿಕೊಂಡು ಮುಖಂಡರುಗಳು ಆದಂತ ಎಲ್ಲರೂ ಸಹ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಕಾರ್ಗಿಲ್ ವೆಂಕಟೇಶ್ ಅಣ್ಣ, ಉಮಾಶಂಕರಣ್ಣ ಯಶಸ್ಸು ಗಳಿಸಿದೆ. ಅದೇ ರೀತಿಯಾಗಿ ಎಲ್ಲಾ ಟೀಮ್ಗಳು ಒಳ್ಳೆಯ ಪ್ರದರ್ಶನ ನೀಡಿ ಸ್ವಾಗತ, ಆದರದ ಸ್ವಾಗತ. ಈ ಫೈನಲ್ ಟೀಮ್ ಏನಾಗುತ್ತೆ? ಮೊದಲ ಬಾರಿಗೆ ಕನ್ನಡ ಕಪ್ಪಿನಲ್ಲಿ ಸಂಘದ ಗ್ರಾಮದವರು ಜಯಬೇರಿಯಾಗಿ ದಿನಾಂಕ 24/7/2026 ಶುಕ್ರವಾರದಿಂದ ಹಿಡಿದು ಇವತ್ತು ಭಾನುವಾರ ತನಕ ನಡೆಯತಕ್ಕಂಥ 48 ತಂಡಗಳು ಭಾಗವಹಿಸಿದ್ದು ನಿಮ್ಮ ಮುಳಬಾಗಿಲು ತಾಲೂಕಿನ ಕದಂಬ ಕಪ್ ಸಂಘಸಂದ್ರ ಇಲ್ಲಿನ ಯುವಕ ಮಿತ್ರರು ಎಲ್ಲ ತರಹದ ನಮ್ಮ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರನ್ನು ಕೂಡ ಬಳಸ್ಕೊಂಡು ಹಾಗೂ ನಮ್ಮ ಹಿರಿಯ ಟೀಚರ್ಸನ್ನು ಕೂಡ ಎಲ್ಲ ಪ್ರತಿಯೊಂದಕ್ಕೂ ಉಪಯೋಗಿಸ್ಕೊಂಡಿರ್ತಕ್ಕಂಥ ನಮ್ಮ ಸಂಘದ ಕ್ರೀಡಾಪಟುಗಳು ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಜೊತೆಗೆ ಭಾಳಷ್ಟು ನಾಯಕರಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಮಯ ಸ್ಫೂರ್ತಿ ಇನ್ನೂ ಭಾಳಷ್ಟು ಜನ ಇದ್ದಾರೆ. ಈ ವಿಷಯ ಕೇಳ್ತಾ ಇದ್ದೀನಿ ಅಂತ ಶ್ರೀಧರ್ ನನ್ನ ಜೊತೆಲಿ ಕ್ರಿಕೆಟ್ ಆಡಿರೋನು 18 ವರ್ಷ. ಶ್ರೀಧರ್ ನನ್ನ ಜೊತೆಲಿ ಆಡಿರ್ತಕ್ಕಂಥ ವ್ಯಕ್ತಿ ಏನು, ಅಷ್ಟಿಂದ ಬೆಳೆಸಿರ್ತಕ್ಕಂಥ ವ್ಯಕ್ತಿ ನಾನು. ಅವ್ರಿಗೆ ಅಂತ 106 ಯುವಕರನ್ನು ಬೆಳೆಸಿ ಒಳ್ಳೊಳ್ಳೆ ಟೀಮ್ಗಳನ್ನು ಮಾಡಿ ಇಡೀ ಬೆಂಗಳೂರು ರಾಜ್ಯದಂತ ಹೆಸರು ಮಾಡ್ತಕ್ಕಂಥ ಚಾಂಪಿಯನ್ಸ್ ಟೀಮ್ ಅಂದ್ರೆ ಒಂದು ಹೆಸರಿದೆ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನನಗೂ ಹೇಳಿದರೆ ನನ್ನ ಕೈಲಾದ ಸೇವೆ ನಾನು ಮಾಡ್ತಾ ಇದ್ದೆ. ಶ್ರೀಧರ್ ಹೇಳಿರಲಿಲ್ಲ ನನಗೆ. ಆದರೂ ಕೂಡ ನಮ್ಮ ಸ್ನೇಹಿತರಾದಂಥ ಸಮಾಜ ಸೇವಕರಾದಂಥ ವೇಣುಗೋಪಾಲ್ ಅವರಾಗಿರ್ಬೋದು,
ನಮ್ಮ ಉಮಾಶಂಕರ್ ಆಗಿರ್ಬೋದು, ಚಲಪತಿ ಆಗಿರ್ಬೋದು, ನಾಗೇಶ್ ಗೌಡ ಆಗಿರ್ಬೋದು, ನಮ್ಮ ಹರೀಶ್ ಅವರಾಗಿರ್ಬೋದು, ನಮ್ಮ ಮಾಸ್ಟರ್ ಆಗಿರ್ಬೋದು, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮೋಹನ್ ಆಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ಶಂಕರ್ ಅವರು ಭಾಳಷ್ಟು ಜನ ಇದ್ದಾರೆ. ಇವರೆಲ್ಲ ಪೂರ್ತಿ ಸಹಕಾರ ಕೂಡ ಪ್ರತಿ ವರ್ಷ ಕೂಡ ಇಲ್ಲಿ ಆಟ ಒಂದು ಕಬಡ್ಡಿ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಯಾವುದೇ ಒಂದು ಕ್ರೀಡಾ ವ್ಯವಸ್ಥೆ ಮಾಡಲೇಬೇಕು ನೀವು. ಯಾಕಂದ್ರೆ ನಿಮ್ಮನ್ನು ನೋಡಿ ಎಲ್ಲರೂ ಕಲಿಬೇಕು. ಈಗ ಮಾಸ್ಟರ್ ಹೇಳ್ತಾ ಇದ್ರು, ಯಾವುದೇ ಒಂದು ತಂತೆ ತಕರಾರು 3 ದಿವಸ ಭಾಳ ಉತ್ತಮವಾಗಿ ನಡ್ಸ್ಕೊಂಡ್ಬಂದಿದ್ದೀರಾ. ಇದೇ ರೀತಿ ನೀವು ಆಡ್ಕೊಂಡು ಇಡೀ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಯುವಕರು ಕೂಡ ನೀವು ಸ್ಫೂರ್ತಿ ಆಗಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಭಾಳಷ್ಟು ಗಣ್ಯ ವ್ಯಕ್ತಿಗಳು ಕ್ರಿಕೆಟಲ್ಲಿ ಇರ್ತಕ್ಕಂಥವ್ರು, ಘಟಾನುಘಟಿಗಳು. ಯಾವುದೋ ಒಂದು ಪಿಳ್ಳೆ ನೆನ್ನೆಲ್ಲ ಮೊನ್ನೆ ಬಂತು, ವೈಭವ್ ಸೂರ್ಯವಂಶಿ ಅಂತ. ಇವತ್ತು ಕ್ರಿಕೆಟ್ ಅಂದ್ರೇನೆ ವೈಭವ್ ಸೂರ್ಯವಂಶಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಬೆಳೆದ್ಬಿಟ್ಟ ಹುಡುಗ. ಆ ರೀತಿ ನಿಮ್ಮಲ್ಲಿ ಯಾರೋ ಒಂದು ಬೆಳ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಇಂಥ ನಾಯಕರ ಸಹಕಾರ ಯಾವತ್ತೂ ಇರುತ್ತೆ ನಿಮಗೆ. ಅದೇ ರೀತಿಯಾಗಿ ನೀವು ಕೇಳಿದ ತಕ್ಷಣನೇ ನಮ್ಮ ಮಡಿಕಲ್ ಮಂಜುನಾಥ್ ಅವರು ಇಲ್ಲಿ ಬಂದು ನಿಮಗೆಲ್ಲ ಸಹಕಾರ ಕೊಟ್ಟು, ಜೊತೆಗೆ ಶ್ರೀಧರ್ ಅವರು, ನಮ್ಮ ಪ್ರಥಮ ಬಹುಮಾನ ನಿಮ್ಮ ನೆಚ್ಚಿನ ಸಮಾಜ ಸೇವಕರು, ನಮ್ಮೆಲ್ಲ ಅಚ್ಚುಮೆಚ್ಚಿನ ಸೋದರರಾಗಿದ್ದಂಥ ವೇಣುಗೋಪಾಲ್ ಅವರೇ, ನಿಮ್ಮ ಒಂದು ಈ ಸಹಕಾರ ಹಂತ ಹಂತವಾಗಿ ಈ ತಾಲೂಕಿನಾದ್ಯಂತ ಎಲ್ರಿಗೂ ಕೂಡ ಇಂಥ ಸ್ಫೂರ್ತಿಯನ್ನು ಕೊಡುತ್ತಾ, ಈ ತರಹದ ಒಂದು ಪಂದ್ಯಾವಳಿಗಳಿಗೆ ಪ್ರತಿ ಪಂಚಾಯತಿಲೂ ಕೂಡ ನೀವು ಸಹಕಾರ ಮಾಡಬೇಕಂತ ತಮ್ಮೆಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಇದೇ ಅಲ್ಲ, ಬೇರೆ ತರಹದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಬಡವರಿಗೆ, ದೀನದಲಿತರಿಗೆ, ರೈತರಿಗೆ ತಮ್ಮಲ್ಲಿ ಆಗುವಂಥ ಸೇವೆನಲ್ಲಿ ಕೊಡಬೇಕಂತೇಳಿ ಇವತ್ತು ತಮ್ಮ ಮೂಲಕ ನಾನು ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ 23 ಅಭ್ಯರ್ಥಿ ಆದಿನಾರಾಯಣ ಅವರು ಬರಬೇಕಾಗಿತ್ತು, ಕಾಲಾಂತರದಿಂದ ಬಂದಿರಲ್ಲ. ಅವರು ನನ್ನ ಮಧ್ಯಾಹ್ನ ಎಬ್ಣಿಯಲ್ಲಿ ಹೇಳ್ತಾ ಇದ್ರು ಬರ್ತೀನಿ ಅಂತೇಳಿ. ಸಮಯ ಅವ್ರಿಗೆ ಭಾಳಷ್ಟು ಅಭಾವ ಇರೋದ್ರಿಂದ ಅವರು ನಮ್ಮನ್ನು ಕಳಿಸಿ ಕಡೆ ಹೋಗಿದ್ದಾರೆ. ಇದೇ ರೀತಿ ನೀವು ಮುಂದುವರಿಸಿ. ಇನ್ನು ನಮ್ಮ ನಾಯಕರು ಮಾತಾಡಿರ್ತಾರೆ, ಅವರ ಒಂದು ಸ್ಫೂರ್ತಿ ಕೂಡ ನಿಮ್ಗೆ ಇರಬೇಕು. ಇಂಥ ಒಂದು ಟೂರ್ನಮೆಂಟ್ ನಡಿಬೇಕಾದ್ರೆ ನಿಮ್ಮ ಊರಿನ ನೀವು ಒಂದು ಲಿಸ್ಟ್ ನೋಡಿದೆ ನಾನು. ಎಲ್ಲ ನಮ್ಮ ಹಿರಿಯ ನಾಯಕರು, ಟೀಚರ್ಸ್, ಅವರು ಈಗ ರಾಜಕೀಯದಲ್ಲಿ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ನಮ್ಮ ಅನ್ನದಾನ, ನಮ್ಮ ಚಂದ್ರಶೇಖರ್ ಅವರು, ಜೊತೆಗೆ ಇನ್ನೊಬ್ಬ ಹೆಡ್ ಮಾಸ್ಟರ್ ಟೀಚರು. ಪ್ರತಿ ವರ್ಷ ಕೂಡ ಇದೇನು ನಡೀಲಿ ಅಂತೇಳಿ ನಿಮ್ಮ ಕದಂಬಾಜ ಒಂದು ಟೀಮು ಇವತ್ತು ಏನು ಜಯ ಗಳಿಸ್ತಿದೆ, ಇಂಥ ಜಯಗಳನ್ನು ಪ್ರತಿ ವರ್ಷ ಕೂಡ ಎಲ್ಲ ಕಡೆ ನೀವು ವಿಜೃಂಭಿಸಿ ಒಳ್ಳೆಯ ಒಂದು ಪಟುಗಳಾಗಿ, ಕ್ರೀಡಾಪಟುಗಳಾಗಿ ಮುಂದುವರಿಬೇಕಂತೇಳಿ ಈ ಎರಡು ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಹ. ಜೈ ಭೀಮ್, ಜೈ ಕರ್ನಾಟಕ. ಮುಲ್ಬಾಲ್ ತಾಲೂಕು ಸಂಗಸಂದ್ರ ಗ್ರಾಮದಲ್ಲಿ ಕದಂಬ ಕಪ್ ಮತ್ತು ಗ್ರಾಮಾಂತರ ವಿಕ್ಕಿ ಟೂರ್ನಮೆಂಟ್ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಫಸ್ಟ್ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಫಸ್ಟು ಒಂದು 2-3 ವರ್ಷಗಳ ಹಿಂದೆ ಇಲ್ಲಿ ಟೂರ್ನಮೆಂಟ್ ನಡೆಸಿದಾಗ ಇಷ್ಟು ಅಭಿವೃದ್ಧಿ ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿಲ್ಲ. 2 ವರ್ಷದಾಗ ಒಂದು 5-6 ಟೀಮು, ವರ್ಷದಾಗ ಒಂದು 10 ಟೀಮು. ಈ ವರ್ಷ 48 ಟೀಮುಗಳು ಇಲ್ಲಿಗೆ ಬಂದು 3 ದಿನ ಆಟ ಆಡಿ ಸಂತೋಷದಿಂದ, ಗೆಲ್ಲಲಿ ಸೋಲ್ಲಿ ಸಂತೋಷದಿಂದ ಅವರವ್ರವ್ರಿಗೆ ವಾಪಸ್ ಹೋಗಿದ್ದಾರೆ. ಫೈನಲ್ಲಾಗಿ ನುಕ್ಕನಹಳ್ಳಿ ಟೀಮ್, ಸಂಗಸಂದ್ರ ಕದಂಬ ಟೀಮ್ ಇಬ್ಬರು ಆಡಿ ಒಬ್ಬರು ಜಯಗಳಿಸಿದ್ದಾರೆ. ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ವೇದಿಕೆಗೆ ಬಂದಿರತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ಈ ಟೂರ್ನಮೆಂಟ್ಗೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು ಅಂತ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲಿ ಸೇರಿರುವಂಥ ಉತ್ಸಾಹಿ ಕ್ರೀಡಾಪಟುಗಳೇ, ಇವತ್ತೇನು ಸಂಗಸಂದ್ರದಲ್ಲಿ 3 ದಿನಗಳ ಕಾಲ ಟೂರ್ನಮೆಂಟ್ನ ಹಮ್ಮಿಕೊಂಡಿದ್ರು. ಅದು 3 ದಿನಗಳ ಕಾಲ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಇವತ್ತು ಅಂತಿಮ ಘಟ್ಟಕ್ಕೆ ತಲುಪಿ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಫೈನಲ್ಗೆ ಬಂದು ನಿಂತಿದ್ದೀವಿ. ಮೊದಲನೇದಾಗಿ ಏನು ಇವತ್ತಾನೆ ಅನೌನ್ಸ್ ಆಗಿತ್ತು, ಅಹಿಂದ ರಾಜ್ಯ ಸಂಚಾಲಕರಾಗಿ ಆಯ್ಕೆಯಾಗಿರುವಂಥ ಈ ಟೂರ್ನಿಯ ಮೊದಲನೇ ಬಹುಮಾನ ಮತ್ತು ಈ ಟೂರ್ನಿಗೆ ಸಹಕರಿಸಿದಂಥ ವೇಣುಗೋಪಾಲ್ ಅವರಿಗೆ ಶುಭಾಶಯಗಳು ಮತ್ತು ಈ ಟೂರ್ನಿಗೆ ಸಪೋರ್ಟ್ ಮಾಡಿದಂಥ ಅವರಿಗೆ ಧನ್ಯವಾದಗಳು. ಏನು ಒಂದು ಆಟವನ್ನು ಗೆಲ್ಲುವುದು ಮಾತ್ರ ಒಂದು ಸಾಧನೆ ಅಲ್ಲ, ಮೊದಲನೇದಾಗಿ ಆಟದಲ್ಲಿ ಪಾಲ್ಗೊಳ್ಳೋದೇ ಕೂಡ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಈಗ ಏನಾಗ್ತಾ ಇದೆ, ದಿನಗಳು ಬರ್ತಾ ಬರ್ತಾ ಆಟಗಳನ್ನ ಎಲ್ಲರೂ ಮರೀತಾ ಇದ್ದಾರೆ. ಈಗ ಮೊನ್ನೆ ಒಂದು ಹಾಸ್ಪಿಟ್ಲಿಗೆ ಯಾವುದೋ ವಿಚಾರಕ್ಕೆ ಹೋದಾಗ
ಒಂದು ಮಗು 3 ವರ್ಷ ಆದರೂ ಮಾತಾಡಕ್ಕೆ ಬರ್ತಾ ಇಲ್ಲ. ಅವ್ರಿಗೆ ಬೇರೆ ಏನೇನೋ ಟ್ರೀಟ್ಮೆಂಟ್ ಕೊಟ್ಟರು, ಕೇಳಿದ್ರು, ಏನೂ ಪ್ರಾಬ್ಲಮ್ ಇಲ್ಲ, ಮಗು ಎಲ್ಲ ಚೆನ್ನಾಗಿದೆ, ಆದರೆ ಮಾತಾಡ್ತಾ ಇಲ್ಲ, ಕಾರಣ ಏನು? ಸೊ ಅವರು ಡಾಕ್ಟ್ರು ಒಂದೊಂದೇ ಕ್ವಶನ್ ಕೇಳ್ತಾರೆ. ಏನು ಮಾಡ್ತಾಯಿದ್ರಿ ಮಗುಗೆ? ಟಿ ವಿ ತೋರಿಸ್ತಾ ಇದ್ರಾ, ಮೊಬೈಲ್ ತೋರಿಸ್ತಾ ಇದ್ರಾ, ಅಥವಾ ಇನ್ನೇನೋ ತೋರಿಸ್ತಾ ಇದ್ರು? ಆಗ ಅವ್ರು ಹೇಳ್ತಾರೆ, ಹೌದು, ಟಿ ವಿ ಆನ್ ಮಾಡಿಬಿಟ್ಟು ನಮ್ಮ ಮಗುನ ಬಿಟ್ಟು ನಮ್ಮ ಕೆಲಸ ನೋಡ್ಕೊತಾ ಇದ್ವಿ ಅಂತ. ಆ ಮಗು ಟಿ ವಿನ ನೋಡ್ಕೊತಾನೆ ಅದನ್ನು ಮಾತಾಡೋದು, ಜನಗಳ ಜೊತೆ ಬೆರೆಯೋದು ಅಥವಾ ಜನಗಳ ಜೊತೆ ಮಾತಾಡ್ತಾ ಇದ್ದಾಗ ಮಾತ್ರ ಅದು ಉತ್ತೇಜನ ಆಗುತ್ತೆ, ಮಾತಾಡೋಕ್ಕೆ ಅವಕಾಶ ಬರುತ್ತೆ, ಸೊಸೈಟಿ ಜೊತೆ ಅಥವಾ ಅಲ್ಲಿರೋ ಜನಗಳ ಜೊತೆ ಮಾತಾಡೋಕ್ಕೆ ಅವಕಾಶ ಇತ್ತು. ಅದನ್ನು ಯಾವುದು ಕೂಡ ಅವಕಾಶ ಮಾಡದೆ ಅವ್ರು ಬರೀ ಟಿ ವಿ ಜೊತೆ ತೋರಿಸೋದ್ರಿಂದ ಆ ಮಗು ಹೆಚ್ಚು ಕಮ್ಮಿ ಮಾತಾಡೋದೇ ನಿಲ್ಲಿಸ್ಬಿಟ್ಟಿತ್ತು. ಆಮೇಲೆ ವೈದ್ಯಾಧಿಕಾರಿಗಳು ಅವ್ರಿಗೆ ಅಡ್ವೈಸ್ ಮಾಡ್ರಿ, ಇನ್ನು ಮುಂದೆ ಕಂಪ್ಲೀಟಾಗಿ ಟಿ ವಿ ಆಫ್ ಮಾಡಿ, ನೀವು ಅವ್ರ ಜೊತೆ ಆಟ ಆಡಿ, ಮಕ್ಕಳ ಜೊತೆ ಆಟ ಆಡೋಕ್ಕೆ ಬಿಡಿ ಅಂತ ಆದಮೇಲೆ ಅದರ ರಿಸಲ್ಟ್ ಮತ್ತೆ ಆ ಮಗು ಮಾತಾಡೋದನ್ನು ಸ್ಟಾರ್ಟ್ ಮಾಡುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳೇ ನೀವೆಲ್ಲರೂ ಕೂಡ ಇವತ್ತೇನು ಭಾಗವಹಿಸಿದ್ರೆ ನಿಮ್ಮನ್ನೆಲ್ಲ ನೋಡಿ ಭಾಳ ಖುಷಿ ಆಗ್ತಾ ಇದೆ. ಈಗ ಎಲ್ಲಾದರೂ ನೋಡಿ ರೀಲ್ಸು, ಮೊಬೈಲ್ ಏನಾದ್ರು ತಂದೆ ತಾಯಿ ಕಿತ್ಕೊಳ್ಳೋಕೆ ಹೋದರೆ ಸಾಯಿಸಿರೋ ಕೇಸುಗಳು ಕೂಡ ಎಷ್ಟೋ ಇದ್ದಾವೆ. ಭಾಳಷ್ಟು ಪೇಪರಲ್ಲಿ ದಿನ ಬರ್ತಾ ಇರ್ತಾರೆ, ನೀವೆಲ್ಲ ಓದಿರ್ತೀರಿ ಕೂಡ. ಸೊ ದಯವಿಟ್ಟು ತಮ್ಮೆಲ್ಲರಲ್ಲಿ ಬೇಡ್ಕೊಳ್ಳೋದೇನೆಂದರೆ, ಚಿಕ್ಕವರಿರಲಿ, ಈಗೇನು ಯಂಗ್ಸ್ಟರ್ಸ್ ನೀವು ಇದ್ದೀರಿ, ದಯವಿಟ್ಟು ಮೊಬೈಲ್ನ ಉಪಯೋಗಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಮಾಡಬೇಡಿ. ಏನಕ್ಕೆ ಅಂದರೆ ಆ ಮೊಬೈಲ್ ಲೆವೆಲ್ ಹೆಂಗಾಗಿದೆ ಅಂದರೆ, ಊಟ ತಿನ್ನೋದು ಕೂಡ ಮರ್ತೋಗ್ತಾರೆ, ಜನಗಳ ಜೊತೆ ಮಾತಾಡೋದೇ ಮರ್ತೋಗಿದ್ದಾರೆ. ಏನು ಈಗ ಒಂದು 20 ವರ್ಷಗಳ ಹಿಂದೆ ಅಥವಾ ಮೊಬೈಲು ಭಾಳ ಪ್ರಚಲಿತಕ್ಕೆ ಬರೋಕ್ಕೆ ಮುಂಚೆ ಜನಗಳು ಬೆರೀತಾ ಇದ್ರು, ಜನಗಳ ಆಟೋಪಾಠಗಳಲ್ಲಿ ಭಾಗವಹಿಸ್ತಾ ಇದ್ರು, ಭಜನೆ ಆ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ರು. ಈಗ ಅವೆಲ್ಲ ಹೋಗ್ತಾ ಕೇವಲ ಮೊಬೈಲ್ ಅಂತ, ಈವನ್ ಟಿ ವಿ ನೋಡೋದು ಕೂಡ ಟಿ ವಿನೂ ದಾಟಿ ಮೊಬೈಲ್ ಮುಂದೆ ಕೊಟ್ಟೋಗಿದೆ. ಟಿ ವಿ ನೋಡೋದು ಕೂಡ ಜನ ಕಮ್ಮಿ ಆಗಿದೆ. ಮೊದಲಾದರೂ ಟಿ ವಿ ಮುಂದೆ ಇರ್ತಾ ಇದ್ರು ಅಂದರೆ ಕಣ್ಣು ಸ್ವಲ್ಪ ಲೇಟಾಗಿ ಹೋಗ್ತಾ ಇತ್ತು. ಈಗ ಮೊಬೈಲ್ ನೋಡೋದ್ರಿಂದ ಬೇಗನೆ ಸ್ಪೆಕ್ಸ್ ಅಂಗಡಿಗೆಲ್ಲ ಭಾಳ ಆರ್ಡರ್ಸ್ ಬರ್ತಾ ಇದ್ದಾವೆ. ಎಲ್ಲರೂ ಕೂಡ ಸ್ಪೆಕ್ಸ್ ಹಾಕೊಳ್ಳೋದು, ಆರೋಗ್ಯನ ಕೆಡಿಸ್ಕೊಳ್ಳೋದು, ಶುಗರ್, BP 108 ರೋಗಗಳನ್ನ ದುಡ್ಡು ಕೊಟ್ಟು ತರಿಸ್ಕೊತಾ ಇದ್ವಿ. ದಯವಿಟ್ಟು ಯಾರಿಗೂ ಅವಕಾಶ ಕೊಡದೆ ತಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಆಟ ಉಪಕರಣಗಳಲ್ಲಿ ಭಾಗವಹಿಸಿ, ಆಟಗಳಲ್ಲಿ ನೀವು ಕೂಡ ತಾಲೂಕು, ಜಿಲ್ಲೆ, ನಮ್ಮ ರಾಜ್ಯ ಮತ್ತು ದೇಶಗಳಲ್ಲಿ ಟೀಮ್ಗಳಲ್ಲಿ ಆಡಿ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತಂದರೆ ಅದಕ್ಕಿಂತ ಭಾಗ್ಯ ಇನ್ನೇನಿಲ್ಲ. ಆದ ಕಾರಣ ಏನು ಕ್ರೀಡಾಪಟುಗಳು ಇವತ್ತು 48 ಟೀಮ್ ಬಂದಿತ್ತು, ನೀವೆಲ್ಲರೂ ಕೂಡ ನಿಮ್ಮದೇ ಆದ ಉತ್ತಮ ರೀತಿಯಲ್ಲಿ ಭಾಗವಹಿಸಿದ್ರಿ. ಯಾರಿಗೆ ಅದೃಷ್ಟ ಇತ್ತು ಅವರು ಇವತ್ತು ಗೆದ್ದು ಮುಂದೆ ಬಂದಿದ್ದಾರೆ. ಸ್ವಲ್ಪ ಆಟ ಅವರದು ಎದುರಾಳಿಗಿಂತ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ಸೋತು 2ನೇ ಪ್ಲೇಸ್ ಇರ್ಬೋದು, 3ನೇ 4ನೇ ಪ್ಲೇಸ್ ಇರೋದು, ಅಥವಾ ಸೋತಿ ಮನೆಗೆ ಹೋಗಿರೋ ಅಂಥವ್ರು ಇರೋದು. ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗೂ ಏನು ಮುಂದಿನ ಈಗಾಗಲೇ ಬೆಳಕಾಗ್ತಾ ಇದೆ, ಮುಂದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇದೆ. ಹಾಗೆ ಇದನ್ನು ಉದ್ದೇಶಿಸಿ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ವೇಣು ಅವರು ಮಾತನ್ನು ಮುಂದುವರಿಸ್ತಾರೆ. ಜೈ ಹಿಂದ್. ರಾಜ್ಯ ಸಂಚಾಲಕರಾಗಿ ಆಯ್ಕೆಯಾಗಿರುವಂತಹ ಜಿ ಒಡ್ಡಳ್ಳಿ ವೇಣುಗೋಪಾಲಣ್ಣನವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ, ನಮ್ಮ ಮಂಡಿಕಲ್ ಮಂಜಣ್ಣ ಹೇಳ್ದಂಗೆ ನಿಜ ಅದು, ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳನ್ನು ಅವ್ರು ಕೊಟ್ಟರು. ಯಾವುದೇ ಕಾರಣಕ್ಕೆ ಪೇಪರ್ಗಳಲ್ಲಿ, ಮಾಧ್ಯಮದಲ್ಲಿ ಎಲ್ಲೂ ಬಂದಿಲ್ಲ, ನಾನು ನೋಡಿದೆ. ಆದ್ದರಿಂದ ಈ ಒಂದು ಟೂರ್ನಮೆಂಟ್ಗೂ ಕೂಡ ಮೊದಲನೇ ಬಹುಮಾನ ಕೊಟ್ಟು ಮತ್ತು ಅದರ ಜೊತೆಗೆ ಟ್ರೋಫಿಗಳನ್ನು ವಿತರಣೆ ಮಾಡಿದ್ದಾರೆ. ಅವರಿಗೆ ವೇಣು ಅಣ್ಣನಿಗೆ ಮುಂದಿನ ದಿನಗಳಲ್ಲಿ ಆ ಕುರುಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ, ಬಾಬಾ ಹೈದರ ಸಫ್ದರ್ ಗುರುಗಳ ಆಶೀರ್ವಾದ ಸದಾ ಇರಲಿ, ಅವರ ಆರೋಗ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ನಮ್ಮೆಲ್ಲರಿಗೂ ಕೂಡ ಯುವಕರಿಗೆ ನಮ್ಮ ತಾಲೂಕಿನಾದ್ಯಂತ, ಪಂಚಾಯಿತಿಯಾದಂಥ, ಹೋಬಳಿಯಾದಂಥ ಸಹಕಾರ ಖಂಡಿತವಾಗ್ಲೂ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮ್ಮ ಕಾರ್ಗಿಲ್ ವೆಂಕಟೇಶನ್ ಆಗಿರ್ಬೋದು, ಉಮಾಶಂಕರಣ್ಣ ಆಗಿರ್ಬೋದು, ಅದೇ ರೀತಿ ಸೀಗೇನಹಳ್ಳಿ ನಮ್ಮ ಯಾದವಣ್ಣ ಆಗಿರ್ಬೋದು, ಚಲಪತಿ ಯಾದಣ್ಣ ಆಗಿರ್ಬೋದು, ಅದೇ ರೀತಿ ನಮ್ಮ ನಾಗಮಂಗಲ ಹರೀಶ್ ಸರ್ ಅವರು, ಇವರೆಲ್ಲರೂ ಕೂಡ ವೆಂಕಟರೆಡ್ಡಿ, ನಮ್ಮ ಆತ್ಮೀಯ ಸ್ನೇಹಿತರು ವೆಂಕಟರೆಡ್ಡಿ ಮತ್ತು ಲೋಕೇಶು, ಇನ್ನು ಎಲ್ಲ ಸಂಸದರು, ಎಲ್ಲ ನಮ್ಮ ಮುಖಂಡರು, ಯುವಕರು ಎಲ್ಲರೂ ಕೂಡ ಇವತ್ತು 3 ದಿನಗಳ ಕಾಲ ಈ ಕ್ರಿಕೆಟ್ ಟೂರ್ನಮೆಂಟನ್ನು ತಾವೆಲ್ಲರೂ ಕೂಡ ಆಯೋಜನೆ ಮಾಡಿ, ಯಾವುದೇ ಗೋಮಗಲಭೆ ಇಲ್ಲದೆ ಎಲ್ಲರೂ ಕೂಡ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. ಅದೇ ರೀತಿ ನಮ್ಮ ಮಂಡಿಕಲ್ ಮಂಜಣ್ಣವರು ಕ್ರಿಕೆಟ್ ಅಂದರೆ ಅಭಿಮಾನ ಜಾಸ್ತಿ. ತಾಲೂಕಿನ ಯಾವುದೇ ಪಂಚಾಯತಿಗಳು, ಒಂದು ಹೋಬಳಿ ಆಗಿರ್ಬೋದು, ಎಲ್ಲವೂ ಕೂಡ ಆಸಕ್ತಿಯಿಂದ ಅಲ್ಲಿ ಇದ್ದು ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಕಾರ ಕೊಡ್ತೀನಿ.
ಮತ್ತು ಅದ್ರ ಜೊತೆಗೆ ಯಾರು ಸಮಾಜ ಸೇವಕರಿದ್ದಾರೆ ಅವರನ್ನು ಮಾತನಾಡಿ ಒಂದು ಯುವಕರಿಗೆ ಬೆಂಬಲವನ್ನು ನೀಡಿ ಜೊತೆ ಕರ್ಕೊಂಡು ಹೋಗ್ತಿರ್ತಾರೆ. ಇಂಥವ್ರು ಮುಂದಿನ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಅಧಿಕಾರನ ಸಿಗಲಿ. ಅದ್ರ ವಿಶೇಷವಾಗಿ ನಾನು ವೇಣುಗೋಪಾಲನವ್ರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿ ಯಾಕೆಂದ್ರೆ ಒಂದು ಕೈಯಲ್ಲಿ ಮಾಡಿದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಹೋಗ್ತಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ನಮಗೆಲ್ಲರೂ ಕೂಡ ಮಾರ್ಗದರ್ಶಕರಾಗಲಿ ಅಂತ ಈ ಸಂದರ್ಭ ಹೇಳ್ತಾ, ನಿಜವಾಗ್ಲೂ ಕೂಡ ಕ್ರಿಕೆಟ್ ಟೂರ್ನಮೆಂಟ್ ಯಾರ್ಯಾರು ಭಾಗಿಯಾಗಿದ್ರೆ, ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಖೋಖೋ ಆಗಿರಬಹುದು, ಒಂದೊಂದು ಮನೆಯಲ್ಲಿ ಒಂದು ಮಗು ಇದ್ರೆ ಸಾಕು. ಯಾಕಂದ್ರೆ ಯಾರಾದ್ರೂ ಗಲಾಟೆಗೆ ಮತ್ತೊಂದಾಗ ಬಂದ್ರೆ ಆ ಮಗು ಒಂದಿದ್ರೆ ಸಾಕು, ಬೇರೆ ಮನೆಯವ್ರು ಯಾರು ಬೇಕಾಗಿಲ್ಲ. ಯಾಕೆಂದ್ರೆ ಅವ್ರು ಮತ್ತೆ ನಮ್ಮ ತಂಟೆಗೆ ಬರಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಪ್ರತಿ ಒಂದು ವರ್ಷನೂ ಕೂಡ ಸಂಘಚಂದ್ರ ಗ್ರಾಮದಲ್ಲಿ ನಡೀಬೇಕು. ಅದ್ರ ಜೊತೆಗೆ ನಮ್ಮ ವೇಣುಗೋಪಾಲನ್ ಅವರು ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಕೂಡ ಏನು ಕ್ರೀಡಾಪಟುಗಳಿಗೆ ಏನು ಮೊದಲನೇ ಬಹುಮಾನ, ತೃತೀಯ ಬಹುಮಾನ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು, ಬಾಳ್ಬೇಕು. ಇವತ್ತಿರೋರು ನಾಳೆ ಇಲ್ಲ, ನಾಳೆ ಇದ್ದವ್ರು ನಾಳೆ ಇದ್ದಿಲ್ಲ, ಎಲ್ಲವೂ ಕೂಡ ಒಂದಲ್ಲ ಒಂದಿನ ಹೋಗ್ಬೇಕಾಗಿರೋದು. ಆದ್ರಿಂದ ಹುಟ್ಟು ಉಚಿತ, ಸಾವು ಖಚಿತ, ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ಆ ಒಂದು ನಿಟ್ಟಿನಲ್ಲಿ ನಿಮ್ಗೆಲ್ಲರೂ ಕೂಡ ಗೆಲುವು ಸೋಲು ಸಹಜ ಅದು. ಆದ್ರಿಂದ ಯಾರು ಗೆದ್ದಿದ್ದಾರೆ ಮುಂದೆ ಹೋಗ್ತಾರೆ, ಯಾರು ಸೋತಿದ್ದಾರೆ ಮುಂದೆ ನಾನು ಯಾವ ರೀತಿ ಗೆಲ್ಲಬೇಕು ಅನ್ನೋದನ್ನ ಆಟ ಗೊತ್ತಾಗಿರ್ತದೆ. ಅದರಿಂದ ಮುಂದೆ ಅವರು ಮುಂದೆ ಸ್ಥಾನದಲ್ಲಿ ಹೋಗ್ತಾರೆ. ಎಲ್ಲರಿಗೂ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸಂಘಚಂದ್ರ ಗ್ರಾಮಸ್ಥರಿಗೆ, ಯುವಕರಿಗೆ ಏನು 51 ಟೀಮ್ಗಳು ನಮ್ಮ ಸಂಘಚಂದ್ರಕ್ಕೆ ಗ್ರಾಮಕ್ಕೆ ಬಂದಿದ್ದಾರೆ. ಎಲ್ಲವೂ ಕೂಡ ತಾಲೂಕಿನಾದಂಥ ಇದು ಸಂಘಚಂದ್ರ ಹೆಸರಾಗಿದೆ ಇವತ್ತು. ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ವೇದಿಕೆ ಮೇಲೆ ಆಸೀನರಂಥ ಎಲ್ಲ ಗಣ್ಯರಿಗೂ ಕೂಡ ವಿಶೇಷವಾಗಿ ನಮ್ಮ ವೇಣುನನ್ನವ್ರಿಗೆ ಮತ್ತು ಎಲ್ಲರೂ ಕೂಡ ಏನು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ನಮ್ಮೆಲ್ಲರ ಸೃಷ್ಟಿಕರ್ತರಂತ ಹೇಳ್ತಾ ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಒಂದು ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಗ್ಯಾರಂಟಿ ಅಧ್ಯಕ್ಷರಾದಂಥ ಉಮಾಶಂಕರನ್ ಅವರೇ ಹಾಗೂ ಕಾರ್ಗಿಲ್ ವೆಂಕಟೇಶನ್ ಅವರೇ ಹಾಗೂ ಎಲ್ಲ ನಮ್ಮ ಹಿರಿಯರೇ, ಕಿರಿಯರೇ, ಅಣ್ಣ ತಮ್ಮಂದ್ರೆ, ಇವತ್ತು ನಮ್ಮ ಈ ಗ್ರಾಮದಲ್ಲಿ ಸಣ್ಣ ಗ್ರಾಮ ಆಗಿದ್ರೂ ಕೂಡ ನೀವು ಕ್ರಿಕೆಟನ್ನು ಆಯೋಜನೆ ಮಾಡಿ 48 ತಂಡ ಬಂದಿದೆ ಅಂದರೆ ನಿಮಗೆ ಎಷ್ಟು ಆಸಕ್ತಿ ಇದೆ, ಈ ಕ್ರೀಡೆಯಲ್ಲಿ ಎಷ್ಟು ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಮುಂದಿನ ದಿನದಲ್ಲಿ ನಿಮ್ಮಂಥ ಯುವಕರು ಎಲ್ಲ ಕೂಡ ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಬೇಕಂದ್ರೆ ನಿಮ್ಮಲ್ಲಿ ಒಂದು ಡೆಡಿಕೇಶನ್ ಇರಬೇಕು, ಆಟದಲ್ಲಿ ಆಸಕ್ತಿ ಇರಬೇಕು. ಆಸಕ್ತಿ ಇದ್ರೆ ಸಾಕಾಗಲ್ಲ, ಅದರ ನಿರಂತರ ಪ್ರಯತ್ನ ಇರಬೇಕು. ಇಲ್ಲೇ ನಮ್ಮ ವಿಲೇಜು ಜೀವಡ್ಡಲ್ಲಿ ಪಕ್ಕದಲ್ಲಿ ಗುಡುಪಲ್ಲಿ ಅಂತ ಒಬ್ಬ ಲಕ್ಷ್ಮೀನಾರಾಯಣ್ ಅಂತ ಇದ್ದಾರೆ. ಅವರು ಅಂತಾರಾಷ್ಟ್ರೀಯ ವಾಲಿಬಾಲ್ ತಂಡದಲ್ಲಿ ಆಟ ಆಡಿದ್ದಾರೆ. ಅವರೇನು ದೂರ ಇಲ್ಲ, 5 ಕಿಲೋಮೀಟರ್ 6 ಕಿಲೋಮೀಟರ್ ಇದೆ ಅಕ್ಕಪಕ್ಕದಲ್ಲಿ. ಸೊ ಹಾಗಾಗಿ ನೀವು ಕೂಡ ಮುಂದಿನ ದಿನದಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ಬೇಕು. ಜಿಲ್ಲಾ ಮಟ್ಟದಲ್ಲಾಗ್ಬೋದು, ತಾಲೂಕು ಮಟ್ಟದಲ್ಲಾಗ್ಬೋದು, ರಾಜ್ಯ ಮಟ್ಟದಲ್ಲಾಗ್ಬೋದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತ ಯಾರಿಗಾದ್ರೂ ಆಸಕ್ತಿ ಇದ್ದರೆ ಅದಕ್ಕೆ ಆದ ಒಂದು ತಂಡವನ್ನು ರಚನೆ ಮಾಡ್ತಾ ಇದ್ವಿ. ನಮ್ಮ ಮಂಡಿಕಲ್ ಮಂಜು ಅನ್ನೋರು ತುಂಬ ಆಸಕ್ತಿ ಇದ್ದಾರೆ ಕ್ರಿಕೆಟ್ಗೆ. ತಾಲೂಕಿನಲ್ಲಿ ಎಲ್ಲೇ ಆಟ ನಡಿಬೇಕು ಅಂದರೂ ಅವರು ಮುಂದೆ ಇರ್ತಾರೆ. ಎಲ್ಲ ಸಮಾಜ ಸೇವಕರು ಯಾರೇ ಬರಲಿ ಅವ್ರಿಗೆ ಆಹ್ವಾನ ಕೊಟ್ಟು ಈ ಥರ ಕ್ರಿಕೆಟ್ ನಡೆಸಬೇಕು ಅಂತ ಅವ್ರದ್ದೇ ಆದಂಥ ಒಂದು ಸ್ಟ್ರಾಟಜಿಯಿಂದ ಅದನ್ನು ಮಾಡ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಏನಾದರೂ ಆ ಥರ ಆಸಕ್ತಿ ಇದ್ದರೆ ಅವ್ರಿಗೆ ಖಂಡಿತ ತಿಳಿಸ್ಬೋದು. ಅದಕ್ಕೆ ಒಂದು ತಂಡ ಇದೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ತಂಡ ಇದೆ. ಅದನ್ನು ನಾವು ಗುರುತಿಸಿ ಅಂಥ ಪ್ರತಿಭೆ ಇರೋರನ್ನ ಕಳಿಸ್ಕೊಡೋಣ, ಅದೊಂದು ಹೇಳ್ತಾ. ಹಾಗೆ ಸೊ ನಿಮ್ಮ ಈ ಒಂದು ಯಾರಿಗಾದ್ರೂ ಆ ಥರ, ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಈಗಿನ DK ಶಿವಕುಮಾರ್ ಸಾಹೇಬ್ರವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದು ಯುವಕರಿಗೆ ಅಂತ ಒಂದು 10 ಲಕ್ಷ ರೂಗಳನ್ನು ಕೊಡಬೇಕು ಅಂತೇಳಿ ಒಂದು ಸಂಘ ಮಾಡಿ ಅದಕ್ಕೆ ಭಾರತ್ ಜೋಡೋ ಇದರಲ್ಲಿ ಒಂದು ಅನೌನ್ಸ್ ಮಾಡಿದ್ದಾರೆ, ಹೌದಲ್ಲ? ಸೊ ಆ ಇದರಲ್ಲಿ ನಿಮ್ಮ ಪಂಚಾಯಿತಿ ವೈಸ್, ಪ್ರತಿ ಪಂಚಾಯಿತಿ ವೈಸ್, ಈಗೇನು ನಮ್ಮ 30 ಪಂಚಾಯಿತಿ ಅಲ್ವಾ, 30 ಪಂಚಾಯಿತಿಗಳಿಗೆ ನಾವು ಮಿನಿಮಮ್ 10 ಲಕ್ಷ, ಒಂದು ಪಂಚಾಯಿತಿಗೆ 10 ಲಕ್ಷವನ್ನು
ಪಡಿಬಹುದು. ಅದು ನಮ್ಮ ಸರ್ಕಾರದಲ್ಲಿ ಅದನ್ನು ಶೇಖರಣೆ ಮಾಡಲಾಗಿದೆ. ನಿಮ್ಮಲ್ಲಿ ಯಾರಾದರೂ ಆ ಥರ ತಂಡಗಳನ್ನು ರಚನೆ ಮಾಡಿ ನಿಮ್ಮದೇ ಆದಂಥ ಯುವಕರ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು, ಶಕ್ತಿಯನ್ನು ರೂಪಿಸಬೇಕು. ಎಲ್ಲ ತಂಡ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಯಾವುದೇ ತಂಡ ಆಗ್ಬೋದು. ಈ ಥರ ಆಡಲಿಕ್ಕೆ ಅವಕಾಶಗಳಿದೆ. ಈಗ ಸರ್ಕಾರ ಕೂಡ ಮುಂದೆ ಬಂದಿದೆ. ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂದರೆ ಯುವಕರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಯುವಕರು ಕ್ರಿಕೆಟ್ ಒಂದೇ ಅಲ್ಲ, ರಾಜಕೀಯ ರಂಗದಲ್ಲಾಗ್ಬೋದು, ಆಟದಲ್ಲಾಗ್ಬೋದು, ಎಜುಕೇಷನ್ ಆಗ್ಬೋದು, ಮುಂದುವರಿಬೇಕು. ಯಾವುದೇ ರೀತಿಯಾದಂಥ ಕೆಟ್ಟ ಚಟಗಳಿಗೆ ನೀವು ಬಾನಿಸರಾಗಬಾರ್ದು ಅಂತ ಹೇಳ್ತಾ ಈ ಮುಖಾಂತರ ನಿಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ನಿಮ್ಗೆ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಲ್ಪ ಹಿಂದೆ ಹೋಗಿ. ಈಗ